ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಕಾರ್ಯಕರ್ತರು ತ್ಯಾಗರಾಜು ಅವರ ಅಭಿಮಾನಿಗಳು ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಟಿಎಪಿಸಿಎಂಎಸ್ ನಿರ್ದೇಶಕ ಸಿಎಂ ಶ್ರೀಕಾಂತ್ ರವರು, ಮೇಲುಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟನೆ ಕುಸಿದಿರುವುದರಿಂದ ಕಾರ್ಯಕರ್ತರು ನಲುಗಿ ಹೋಗಿದ್ದಾರೆ. ಹೀಗಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ತ್ಯಾಗರಾಜು ಅವರ ನೇತೃತ್ವದಲ್ಲಿ ಕ್ಷೇತ್ರದ ಸಂಘಟನೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಯುತಗೊಳಿಸಬೇಕಿದೆ ಎಂದರು. ಪುರಸಭೆ ಸದಸ್ಯ ಪಟೇಲ್ ರಮೇಶ್ ಮಾತನಾಡಿ, ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಎಚ್ ತ್ಯಾಗರಾಜು ಅವರಿಗೆ ದೇವರು ಆರೋಗ್ಯ ಆಯಸ್ಸು ನೀಡಲಿ. ಜತೆಗೆ ತ್ಯಾಗರಾಜು ಅವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಪುರಸಭೆ ಸದಸ್ಯರಾದ ಕೆ ಉಮಾಶಂಕರ್, ಜಯಲಕ್ಷ್ಮಮ್ಮ, ಪಾಪು, ಮಾಜಿ ಉಪಾಧ್ಯಕ್ಷ ಅಂಕಯ್ಯ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸುಂಕಾತಣ್ಣೂರು ಚಂದ್ರಶೇಖರ್, ಪಾಂಡವಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಆರ್ವಳ್ಳಿ ಭರತ್ ಪಟೇಲ್, ಗ್ಯಾರಂಟಿ ಯೋಜನೆಯ ನಿರ್ದೇಶಕರಾದ ಚಿಕ್ಕಬೇಡ್ರಳ್ಳಿ ಧರ್ಮಣ್ಣ, ಹರಳಳ್ಳಿ ಸಿದ್ಲಿಂಗಯ್ಯ, ಮುಖಂಡರಾದ ಚಿಕ್ಕಾಡೆ ಕೃಷ್ಣೇಗೌಡ, ಮೋಹನ್, ಎಸ್ಟಿ ದೊಡ್ಡ ವೆಂಕಟೇಯ, ಅಂತನಹಳ್ಳಿ ಬಸವರಾಜ್, ಪ್ರಕಾಶ್, ಗ್ಯಾಸ್ ಏಜೆನ್ಸಿ ಅಂಗಡಿಯ ಮೋಹನ್, ವಸಂತ್, ದಿವ್ಯಾ, ಸರಸ್ವತಿ, ಆದಿಶೇಷ, ತಮ್ಮಣ್ಣ, ಮಕ್ಕಳ ತಜ್ಞ ಡಾಕ್ಟರ್ ರವಿಕುಮಾರ್, ನಾನ್ ಕ್ಲಿನಿಕಲ್ ಸೂಪರ್ವೈಸರ್ ಸುಭಾ ಇತರರಿದ್ದರು. ಇಲ್ಲಿ ಅಜ್ಜಿ ಕೊಟ್ರ ಹಣ್ಣೊಂದು ಪ್ಯಾಕೆಟ್ ಹಾಗೆ ರೀ, ಬೆಡ್ಡಿದು ಹಣ್ಣೊಂದು ಪ್ಯಾಕೆಟ್ ಕೊಡ್ರಿ. ಒಂದು ಕೊಡು. ಯಾಕೆ ನೀವು ಹೋಗಲ್ವಾ? ಹೋಗಿ ಒಳಕ್ಕೆ ಹೋಗಿ ನಡ್ರಿ ಒಳಕ್ಕೆ. ಸ್ವಲ್ಪ ತಿನ್ಬೇಕು. ನಮ್ಮೆಲ್ಲರ ನೆಚ್ಚಿನ ನಾಯಕರು ಅವರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ದಿವಂಗತ ಡಿ ಅಲಗೇಗೌಡ ಸುಪುತ್ರರಾದಂಥ ಎಚ್ ತ್ಯಾಗರಾಜರವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಮೊದಲಿಗೆ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ, ಅವರ ಪ್ರಯುಕ್ತ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಹಿರಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರ ಬಂಧುಗಳ ಸಮ್ಮುಖದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡುವುದರ ಮುಖಾಂತರ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮತ್ತು ಆ ದೇವರು ಅವ್ರಿಗೆ ನಮ್ಮ ನಿಂಬಿರ್ತಕ್ಕಂಥ ನಮ್ಮ ದೇವಿರಮ್ಮ ಮತ್ತು ಚಾಮುಂಡೇಶ್ವರಿ ಇನ್ನೂ ಆಯುಷ್ ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಮತ್ತು ನಮ್ಮ ಪಾಂಡವಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನೆನೆಗುಂದಿದೆಯೋ ಇನ್ನು ಮುಂದಾದರೂ ಕೂಡ ಇವ್ರ ಶಕ್ತಿಯಿಂದ ಇವರ ಒಂದು ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ
ನಮ್ಮ ಒಂದು ಪ್ರಬಲವಾಗಿ ಏಕಾಂಗಿಯಾಗಿ ಒಂದು ಪಕ್ಷ ವರ್ದುಂಗ್ಲಿ ಅನ್ನೋ ಒಂದು ಶಕ್ತಿಯನ್ನು ಇವ್ರಿಗೆ ಭಗವಂತ ಕೊಡಲಿ. ಮತ್ತು ನಮ್ಮಂಥ ನಿಷ್ಠಾವಂತ ಕಾಂಗ್ರೆಸ್ ಇವರುಗಳು ಇಲ್ಲಿ ತುಂಬ ನಲುಗ್ತಾ ಇದ್ದೀವಿ. ಮತ್ತು ಇವತ್ತಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷ ಪಾಂಡವಪುರದವ್ರಿಗೆ ಏನಾದೆ ಅಂತ ತಮ್ಮೆಲ್ಲರೂ ಗೊತ್ತಿರೋ ವಿಚಾರ. ಆದ್ದರಿಂದ ಆ ಶಕ್ತಿಯನ್ನು ಇವ್ರ ಮುಖಾಂತರ ಹಿಂದೆ 20 ವರ್ಷದ ಹಿಂದೆ ಕಾಂಗ್ರೆಸ್ ಏನಿತ್ತು ಇವತ್ತೇನಾಗಿದೆ ಅದನ್ನು 20 ವರ್ಷದ ಹಿಂದೆ ಇದ್ದಂಥ ಕಾಂಗ್ರೆಸ್ಸನ್ನು ಮರುಕಳಿಸುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಲಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಒಂದು ವಿಶೇಷ ಸಂದರ್ಶನವನ್ನು ನೀಡ್ತಾ ನನಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾತಾಡೋದಕ್ಕೆ ಹಾಸ್ಪಿಟ್ಲಲ್ಲಿ ಹಣ್ಣು ಮತ್ತು ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಪಾಂಡವಪುರ ಪುರಸಭೆ ಸದಸ್ಯರಾದ ಜಯಲಕ್ಷ್ಮಕ್ಕರು, ಉಮಾಶಂಕರ್ ಅವರು, ಬಾಪು ಅವರು ಮತ್ತು ನಾವು ಅವರಿಗೆಲ್ಲರಿಗೂ ಈ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭ ಕೋರ್ತಾ ಅವರಿಗೆ ದೇವರು ಆಯುಷ್ಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕು ಅಂತ ಅವರು KPCC ಪ್ರಧಾನ ಕಾರ್ಯದರ್ಶಿ ಆಗಿದ್ದರಿಂದ ಅವ್ರನ್ನ ಬೇಡ್ಕೊಡ್ತಾ ಇದ್ದೀವಿ. ಓಕೆ ಸರ್. ಬಾಕ್ಸ್ ಕೊಡಪ್ಪ, ಇನ್ನೊಂದು ಬಾಕ್ಸ್ ಕೊಡಪ್ಪ.